ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಅದ್ದೂರಿ ಆಚರಣೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಭಾಗಿ. ಶ್ರೀ ಮಡಿವಾಳ ಮಾಚಿದೇವ ಪ್ರಶಸ್ತಿ ಪ್ರದಾನ, ಸಾಧಕರಿಗೆ ಸನ್ಮಾನ. ಗವಿಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಯಂತ್ಯೋತ್ಸವ. ಸಾಮಾಜಿಕ ಚಿಂತನೆಗೆ ವೇದಿಕೆ. ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಐತಿಹಾಸಿಕ ಕ್ಷಣ. ಮುಧೋಳ ಶ್ರೀ ಮಾಚಿದೇವ ದೇವಸ್ಥಾನದಲ್ಲಿ ಭಕ್ತಿ ಭಾವ ಸಂಭ್ರಮ. ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ 2026 ಮುಧೋಳ ನಗರದ ಶ್ರೀ ಮಾಚಿದೇವ ದೇವಸ್ಥಾನದಲ್ಲಿ ಅತ್ಯಂತ ಅದ್ದೂರಿಯಾಗಿ ಹಾಗೂ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ವಕೀಲರು, ವೈದ್ಯರು, ಸಮಾಜ ಸೇವಕರು, ಕನ್ನಡ ಪರ ಸಂಘಟಕರು, ಸಮುದಾಯದ ನಾಯಕರು, ಚಿಂತಕರು, ಲೇಖಕರು, ವರದಿಗಾರರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಬಕಾರಿ ಸಚಿವ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರು ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಮಡಿವಾಳ ಮಾಚಿದೇವರ ಆದರ್ಶಗಳು, ಸಮುದಾಯದ ಏಳಿಗೆಗೆ ಮತ್ತು ಮಂದಿರ ಅಭಿವೃದ್ಧಿ ಕುರಿತು ಪ್ರಸ್ತಾಪಿಸಿ, ನನ್ನಿಂದ ಯಾವುದೇ ಸಹಾಯ ಸಹಕಾರ ಬೇಕಾದರೆ ಕೇಳಿ, ನಾನು ಸದಾ ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗವಿಮಠ ಮುಧೋಳ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮುಧೋಳ ತಾಲೂಕಾ ಮಡಿವಾಳ ಮಾಚಿದೇವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಸಚಿವರಿಗೆ ಗೌರವಪೂರ್ವಕ ಸನ್ಮಾನಿಸಲಾಯಿತು. ಜೊತೆಗೆ ವೇದಿಕೆಯಲ್ಲಿ ಆಸೀನರಾದ ಗಣ್ಯಾತಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಪ್ರಶಸ್ತಿ ಆಯ್ಕೆಯಾದ ಗಣ್ಯರನ್ನು ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪುರಸ್ಕೃತರಲ್ಲಿ ಶ್ರೀ ಕಲ್ಲಪ್ಪ ಸಬ್ರದ್, ಅಧ್ಯಕ್ಷರು ಹಿರಿಯ ನಾಗರಿಕ ವೇದಿಕೆ, ಮಾಜಿ ಅಧ್ಯಕ್ಷರು ಆಶ್ರಯ ಸಮಿತಿ ನಗರಸಭೆ ಮುಧೋಳ, ಡಾಕ್ಟರ್ ಶಿವಾನಂದ ಕುಬ್ಸರ್, ಖ್ಯಾತ ವೈದ್ಯರು ಮತ್ತು ಸಾಹಿತಿಗಳು, ಶ್ರೀ ಪ್ರಕಾಶ್ ವಸ್ತ್ರ, ಖ್ಯಾತ ನ್ಯಾಯವಾದಿ ಹಾಗೂ ಸಾಹಿತಿಗಳು, ಶ್ರೀ ಚಂದ್ರಶೇಖರ್ ದೇಸಾಯಿ, ಪ್ರಧಾನ ಸಂಚಾಲಕರು, ಶಶಿ ಟ್ರಸ್ಟ್ ಹಾಗೂ ಕನ್ನಡ ಸಂಘಟಕರು, ಶ್ರೀ ವಿಶ್ವನಾಥ್ ಮನವಳ್ಳಿ, ಕನ್ನಡಪ್ರಭ ವರದಿಗಾರರು, ಶ್ರೀ ಉಮೇಶ್ ಬಾಡ್ಗಿ, ಜನಸೇವಕರು, ಶ್ರೀ ರಾಮ್ಜಿ ಗುರುಪಡಿ, ಯುವ ನಾಯಕರು, ಸಮಾಜ ಸೇವಕರು, ಶ್ರೀ ವೆಂಕಟೇಶ್ ಗುಡ್ಡೆಪ್ಪನವರ ಪತ್ರಕರ್ತರು ಹಾಗೂ ಡಾಕ್ಟರೇಟ್ ಪದವಿ ಪುರಸ್ಕೃತರು. ಇವರಿಗೆ ಶ್ರೀ ಮಡಿವಾಳ ಮಾಚಿದೇವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ರಮೇಶ್ ಮಡಿವಾಳ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಪ್ರಾರ್ಥನೆ, ಸ್ವಾಗತ ಗೀತೆ, ಪರಿಚಯ, ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ಉದ್ಘಾಟನೆ, ಪ್ರಾಸ್ತಾವಿಕ ನುಡಿ, ಉಪನ್ಯಾಸ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಪ್ರತಿಭಾ ಪುರಸ್ಕಾರ, ಅತಿಥಿಗಳ ಹಿತನುಡಿ, ಅಧ್ಯಕ್ಷೀಯ ಭಾಷಣ, ಶ್ರೀಗಳಿಂದ ಆಶೀರ್ವಾದ ಹಾಗೂ ವಂದನಾರ್ಪಣೆ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ನೆರವೇರಿದವು. ಒಟ್ಟಾರೆ ಈ ಕಾರ್ಯಕ್ರಮ ಭಕ್ತಿ ಭಾವ, ಸಾಮಾಜಿಕ ಚಿಂತನೆ ಮತ್ತು ಬಸವಾದಿ ಶರಣರ ಸ್ಮರಣೆಗಳಿಂದ ತುಂಬಿದ ಐತಿಹಾಸಿಕ ಕ್ಷಣವಾಗಿ ಪರಿಗಣಿಸಿತು. ಇಂತಹ ಸಾಂಸ್ಕೃತಿಕ ಸುದ್ದಿಗಳಿಗಾಗಿ, ಸಾಮಾಜಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಬಟ್ಟೆಗಳನ್ನ ನೀನು ಮಡಿ ಮಾಡಬೇಕೆಂದು ಹೇಳಿದಾಗ ಸಾಕ್ಷಾತ್ ದೇವನಾಗಿರ್ತಕ್ಕಂಥ ವೀರಭದ್ರನೇ ಈ ಭೂಲೋಕಕ್ಕೆ ಬಂದು ಮಡಿವಾಳರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಮಾಚಿದೇವನೇ ಈ ವೀರಭದ್ರೇಶ್ವರ. ಸೊ ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಎನ್ನ ಕೂಡಲ ಸಂಗಮ ದೇವ, ಎನ್ನ ನಿಮಗೆ ಯೋಗ್ಯವ ಮಾಡಿದಾತ ಮಡಿವಾಳ. ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಒಟ್ಟುಗೂಡಿಸಿತು. ಜಗತ್ತೇ ಒಂದು, ಇದು ನಮ್ಮ ಸಂಸಾರಪ್ಪ, ಇದೆಲ್ಲರೂ ಒಂದು, ಎಲ್ಲರೂ ಕೂಡಿರು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಡಿವಾಳ ಮಾಚಯ್ಯನವ್ರನ್ನ ಆಗಿ ದೊಡ್ಡ ಶರಣರಾಗಿ ಮಾಡಿದ್ರು. ಕೊನೆತನ ತೆಗಿಯಂಗಿಲ್ಲ, ಇದನ್ನ ಇದು ನನ್ನ ಅಧಿಕಾರ ವೃತ್ತನ ತೆಗೆಸ್ಬಿಡೋದು. ನಿನ್ ಜಾಗ ಬೇಕಂದ್ರೆ ಈ ಗುಡಿಗೆ ಸುಳ್ಳು ಹೇಳ್ಕೊಂಡು ಹೋಗಕ್ಕಾಗೋದಿಲ್ಲ.
ಬಟ್ಟೆ ತೊಳಿರಿ ಮಾಡ್ರಿ, ಬಟ್ಟೆ ತೊಳಿಕ್ ಜಾಗ ಕೊಡೋಣ, ಅದೆಲ್ಲ ಮಾಡಿ. ದುಡ್ಡಿಗಾಟ್ ಅದಕ್ಕೇನ್ ಬೇಕು ಹೇಳಿ, ಅದಕ್ಕೇನ್ ಬೇಕಾದ್ರೆ ದುಡ್ಡು ಇವತ್ತೇ ಅನೌನ್ಸ್ ಮಾಡ್ತಾನೆ, ಇಲ್ಲೇ ಅನೌನ್ಸ್ ಮಾಡಿ, ಇಲ್ಲೇ ಅನೌನ್ಸ್ ಮಾಡಿ. ಎಷ್ಟು ಬೇಕು ಹೇಳಿ, ಎಷ್ಟು ಬೇಕು ಹೇಳಿ. ಇದು ಬಾಳಿ ಹಣ್ಣಿನಂತೆ ದುಷ್ಟರ ಸಂಘ ಬಚ್ಚಲಾದವರಿಗೆ ರಚಿನಂತೆ ಏನಾದರೂ ಮೊದಲು ಮಾನವನೆಲ್ಲ ದಾನವನೆಲ್ಲ ಮಹಾತ್ಮನಾಗ. ಇಲ್ಲಿ ಸಂಘ ಬಹಳ ಅವಶ್ಯಕತೆ ಐತಿ. ನಾವೇನ್ ಮಾಡ್ತೀವಿ, ಎಲ್ಲಾ ಜಾತಿ ಒಂದೇ ಐತಿ. ನಾವ್ ಜಾತಿ ಏನಪ್ಪ ಅಂದ್ರ ಅವ್ರನ್ನ ಕಂಡ್ರೆ ಅವ್ರಿಗಾಗುದಿಲ್ಲ, ಅವ್ರನ್ನ ಕಂಡ್ರೆ ಅವ್ರಿಬ್ರು ಕಂಡ್ರೆ ನಮಗಾಗುದಿಲ್ಲ. ಇಂತಾದ್ರಾಗ ನಾವು ಲಿಂಗ ಪೂಜೆ ಮಾಡ್ರಿ, ಶಿವನ ಪೂಜೆ ಮಾಡ್ರಿ, ಮತ್ತಾವ ಪೂಜೆ ಮಾಡಿದ್ರ ಫಲವಿಲ್ಲ. ಬೇರೆಯವರ ದುಃಖ ನನ್ನ ದುಃಖ, ಬೇರೆಯವರ ಸುಖ ನೆನಸ್ಕೊಂಡ್ರೆ ಪರಮಾತ್ಮ ಕಾಣುವ. ನಾವು ಪರಮಾತ್ಮ ಹುಡುಕಾಡಕ್ತಿರೋ ಎಲ್ಲಿದಾನು, ನಮ್ಮೊಳಗದಾನು. ಅದಕ್ಕೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುರುಗಳಿಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುಸಲಾಗದ ನಮ್ಮೊಳಗೆ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ. ನಮ್ಮೊಳಗದಾನ ಪರಮಾತ್ಮ. ಅವ ನಿರಾಕಾರದ ಅಂತ ಹೇಳ್ತಿರಲ್ಲ ಆಗಲೇ, ಅವ ನಿರಾಕಾರ ಇದ್ದದ್ದೇ ಕಾರಣ. ಎತ್ತತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವತೋ ಭಾವು ನೀನೇ ದೇವ, ವಿಶ್ವ ತಕ್ಷ ನೀನೇ ದೇವ. ಎಲ್ಲಾ ಕಡೆನ ಅವನ ಅದಾನ. ಇವನ ಆರವ, ಇವನ ಆರವ, ಇವನ ಅಮ್ಮವ, ಇವನ ಅಮ್ಮವ, ಇವ ಕೂಡಲ ಸಂಗನ ಮಗನೇ ನೆನೆಸರಿ. ಎಲ್ಲರಿಗೂ ಒಂದು ಅಂತ ತಿಳ್ಕೊಂಡಿದ್ರು, ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ಆದ್ರೆ